ನೋಡಿ, ಈ ಸೊಪ್ಪನ್ನು ನಾವು ಅತಿ ಬಲ, ತುರುಬಿ ಸೊಪ್ಪು, ಉಸುರು ಮದ್ದಿನ ಸೊಪ್ಪು ಅಂತೆಲ್ಲ ಕರಿತೀವಿ. ನೀವೇನಂತ ಕರಿತೀರೋ ತಪ್ಪದೇ ತಿಳಿಸಿ. ಹಾಗೆಯೇ ಈ ಸೊಪ್ಪು ಏನಾದರೂ ತುಂಬಾ ಉಳುಕಿಡ್ಕೊಂಡಿರುವಂಥ ಸಂದರ್ಭದಲ್ಲಿ ಉಳುಕಿರುವಂಥ ಜಾಗಕ್ಕೆ ಒಂದು ಇಡೀ ಸೊಪ್ಪನ್ನು ತಗೊಂಡು ಸುಮ್ಮನೆ ಒಸಕಿ ಆ ಒಂದು ಸೊಪ್ಪನ್ನು ನೋವಿರುವಂಥ ಜಾಗಕ್ಕೆ ಉಜ್ಜಿದ್ರೆ ಸಾಕು, ಅದು ಎಂಥದೇ ಉಳುಕಿಡ್ಕೊಂಡಿರಲಿ ಕ್ಷಣಾರ್ಧದಲ್ಲಿ ನಮಗೆ ವಾಸಿಯಾಗೋಗುತ್ತೆ. ನೋಡಿ, ಇವತ್ತು ನಾನು ಒಂದು ಇಡೀ ಸೊಪ್ಪನ್ನು ತೊಗೊಂಡಿದ್ದೀನಿ. ಇವತ್ತು ಯಾವ ರೀತಿ ಈ ಸೊಪ್ಪಿಂದ ಕಷಾಯ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಈಗ ಒಂದು ಇಡೀ ಸೊಪ್ಪನ್ನು ತೊಳ್ಕೊಂಡಿದ್ದೀನಿ. ನೋಡಿ, ಒಂದು ಟೀ ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಈ ಒಂದು ಇಡೀ ಸೊಪ್ಪಿಗೆ ಸುಮಾರು ನಾನು 1/4 ಲೀಟರ್ನಷ್ಟು ನೀರನ್ನು ಹಾಕ್ಕೊಳ್ತೀನಿ. ಅಂದರೆ 200 ml ನೀರನ್ನು. ಇದು ತುಂಬ ದೊಡ್ಡದು ಗ್ಲಾಸು, ಹಾಗಾಗಿ ನೋಡಿ 3/4 ಗ್ಲಾಸಷ್ಟು ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ, ನೀರು ಹಾಕ್ಕೊಂಡಿದ್ದಾಯಿತು. ಈಗ ನಾನು ಸ್ಟವನ್ನು ಆಣಿಸಿ ಇಡ್ತಾ ಇದ್ದೀನಿ. ನೋಡಿ, ಈಗ ಇದನ್ನು ಸಣ್ಣ ಉರಿಯಲ್ಲಿನೇ ಕಾಯಿಸ್ಕೊಳ್ಳೋಣ. ನಾವು ಇದನ್ನು ಚೆನ್ನಾಗಿ ಕುದೀಲಿ. ಇದು ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ನೋಡಿ, ಈಗ ನೋಡಿ, ಒಂದು ಉಸುರು ಮದ್ದಿನ ಸೊಪ್ಪಿನ ಒಂದು ಕಷಾಯ ಮಾಡಿ ಆಗಾಗ ನಾವು ಸೇವನೆ ಮಾಡೋದ್ರಿಂದ ನಮಗೆ ಅನೇಕ ಲಾಭಗಳಿವೆ. ಯಾವ ರೀತಿ ಅಂತಂದರೆ, ನಮಗೆ ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಬಿಳಿ ಮುಟ್ಟಿನ ಸಮಸ್ಯೆ ಏನಾದರೂ ಇದ್ದರೆ ಆ ಒಂದು ಬಿಳಿ ಮುಟ್ಟಿನ ಸಮಸ್ಯೆಗಳು ಕೂಡ ವಾಸಿಯಾಗುತ್ತೆ. ಹಾಗೆಯೇ ತುಂಬಾ ಮೈ ಕೈಯೆಲ್ಲ ನೋವ್ತಾ ಇದೆ ಅಂತಂದಾಗ ಈ ಸೊಪ್ಪಿನ ಒಂದು ಕಷಾಯ ಮಾಡಿ ಸೇವನೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿರುವಂತಹ ನರಗಳಿಗೆ, ಸ್ನಾಯುಗಳಿಗೆ ಶಕ್ತಿಯನ್ನು ತುಂಬುವಂಥ ಕೆಲಸ ಈ ಒಂದು ತುರುಬಿ ಸೊಪ್ಪು ನಮಗೆ ಸಹಾಯ ಮಾಡುತ್ತೆ. ಹಾಗಾಗಿ ನಾವು ವಾರದಲ್ಲೋ 15 ದಿನಕ್ಕೊಂದ್ಸಲಿನೋ ಈ ಒಂದು ತುರುಬಿ ಸೊಪ್ಪಿನ ಕಷಾಯವನ್ನು ಮಾಡಿ ಕೂಡ ನಾವು ಸೇವನೆ ಮಾಡ್ಬೋದು. ಅಥವಾ ನಾವು ಕಷಾಯ ಮಾಡೋದಕ್ಕಾಗಲ್ಲ ಅಂತಂದರೆ ಒಂದು ಇಡೀ ಸೊಪ್ಪನ್ನು ತೊಗೊಂಬಂದು ನೀವು ಚೆನ್ನಾಗಿ ರುಬ್ಬಿದಾಗ ಮಂದ ಬರುತ್ತೆ ಈ ಸೊಪ್ಪಿನ ಒಂದು ಪೇಸ್ಟು. ಆ ಪೇಸ್ಟನ್ನು ನೀವು ದೋಸೆ ಹಿಟ್ಟಿನೊಂದಿಗೂ ಕೂಡ ಮಿಶ್ರಣ ಮಾಡಿ ದೋಸೆ ಆದರೂ ನೀವು ಮಾಡಿಕೊಂಡು ಸೇವನೆ ಮಾಡ್ಬೋದು. ಇಲ್ಲಾಂದರೆ ಹಾಗೇ ನಾನು ಹಸಿ ಎಲೆನೇ ತಿಂತೀನಿ ಅಂತಂದರೆ ಒಂದು 3-4 ಎಲೆಯನ್ನು ಹಾಗೇ ಜಗಿದು ಕೂಡ ತಿನ್ಬೋದು. ನೋಡಿ, ಈಗ ಇದು ಕಷಾಯ ಆಗಿದೆ, ಚೆನ್ನಾಗಿ ಕಾದಿದೆ. ಇದು ಸುಮಾರು ಒಂದು 1/4 ಲೀಟ್ರ್ ಇದ್ದ ನೀರು 150 ml ಆಗಿದೆ ಈ ನೀರು. ನೋಡಿ, ಈ ಗ್ಲಾಸ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವು ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಳ್ಳೋಣ. ನೀವು ಬೇಕು ಅಂದರೆ ಹಾಗೆ ಕುಡಿತೀನಿ ಅಂದರೆ ಹಾಗೆ ಬೇಕಾ ಕುಡಿಬೋದು. ಶುಗರ್ ಇರುವಂಥವ್ರು ಆದಷ್ಟು ಬೆಲ್ಲ ಆದರೂ ಬಳಸಿ, ಇಲ್ಲಾಂದರೆ ಬೆಲ್ಲವನ್ನು ಸ್ಕಿಪ್ ಮಾಡಿ ನೀವು ಹಾಗೆ ಬೇಕೋ ನೀವು ಸೇವನೆ ಮಾಡ್ಬೋದು. ನೋಡಿ, ಈ ಸೊಪ್ಪು ಬಿಸಿ ಬಿಸಿ ಇದ್ದಂಗೆ ನೋಡಿ, ಈ ಸೊಪ್ಪು ವೇಸ್ಟ್ ಮಾಡೋ ಹಾಗೆ ಏನಿಲ್ಲ. ನೋವಿರುವಂಥ ಜಾಗಕ್ಕೆ ನೀವು ಈ ಸೊಪ್ಪನ್ನು ಕಟ್ಟೋದ್ರಿಂದ ನೋವು ಕೂಡ ಕಡಿಮೆ ಬೀಳುತ್ತೆ. ಅಂದರೆ ನಿಮಗೆ ಬಿಸಿ ಎಷ್ಟು ನೀವು ತಡ್ಕೊಳ್ತೀರೋ ಅಷ್ಟು ಬಿಸಿ ಇದ್ದಾಗನೇ ಕಟ್ಟಿ ಆ ನೋವು ಕೂಡ ಮಾಯ ಆಗುತ್ತೆ. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ. ಈ ಒಂದು ಕಷಾಯ ಕುಡಿಯೋದ್ರಿಂದನೂ ಅಷ್ಟೇ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ. ವಾರದಲ್ಲೋ 15 ದಿನಕ್ಕೊಮ್ಮೆನೋ ಈ ಒಂದು ತುರುಬಿ ಸೊಪ್ಪಿನ ಒಂದು ಕಷಾಯವನ್ನು ಮಾಡಿ ಸೇವನೆ ಮಾಡಿ. ಈಗ ಬೆಲ್ಲ ಎಲ್ಲ ಕರಗಿದೆ, ತುಂಬ ರುಚಿಯಾಗಿದೆ, ಆದರೆ ಕಹಿ ಅಂಶ ಏನಿರೋದಿಲ್ಲ. ಈ ಒಂದು ಚಿಕ್ಕ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟಲ್ಲಿ ತಿಳಿಸಿ. ಮತ್ತೊಂದು ಗಿಡಮೂಲಿಕೆಯೊಂದಿಗೆ ಸದಾ ನಿಮ್ಮೊಂದಿಗೆ. ಧನ್ಯವಾದಗಳು.